ಯುಆರ್ ಪ್ರಾಪರ್ಟೀಸ್ನ ಮಾಲಕ ಉಜ್ವಲ್ ಪ್ರಭು ಅವರ ಕನಸಿನ ಯೋಜನೆಯಾದ ಶ್ರೀಮಾ ಹೈಟ್ಸ್ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಭೂಮಿ ಪೂಜೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿತು. ಪುತ್ತೂರು ಮಹಲಿಂಗೇಶ್ವರ ದೇವಾಲಯದ ಅರ್ಚಕರಾದ ಉದಯ್ ಭಟ್ ಅವರು ಶಿಲಾನ್ಯಾಸದ ಪೂಜಾ ವಿಧಿವಿಧಾನ ನೆರವೇರಿಸಿದರು. ಯುಆರ್ ಪ್ರಾಪರ್ಟೀಸ್ನ ಮಾಲಕ ಉಜ್ವಲ್ ಪ್ರಭು, ಪತ್ನಿ ರಕ್ಷಾ ಉಜ್ವಲ್ ಪ್ರಭು, ಮಗಳು ಶ್ರೀಮಾ, ಮಗ ಸಿಯಾನ್ ಹಾಗೂ ಮನೆ ಮಂದಿ ಸೇರಿ ಶಿಲಾನ್ಯಾಸ ನೆರವೇರಿಸಿದರು. ಕಳೆದ 11 ವರ್ಷಗಳಿಂದ 19 ಲೇಔಟ್ಗಳನ್ನು ಮಾಡಿ 2025ರ ಡಿಸೆಂಬರ್ 26ರಂದು ಬೆದ್ರಾಳದಲ್ಲಿ ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣೆ ಮಾಡುವ ಮೂಲಕ ಹತ್ತೂರಿನ ಜನರ ಮನಗೆದ್ದಿರುವ ಯುಆರ್ ಪ್ರಾಪರ್ಟೀಸ್ ಸಂಸ್ಥೆ ಇದೀಗ ಮತ್ತೊಂದು ಮಹತ್ತರವಾದ ಹೆಜ್ಜೆಯನ್ನ ಇಟ್ಟಿದೆ. ಸ್ವರ್ಣ ಆತ್ಮನಾ ಭವತಿ ಓಮಾಸ್ತೇನ ಸಾ ವರ್ತಮಾನೋ ನಿವೇಶೇನ ಬ್ರಹ್ಮತ್ಯಂಚಾರಣೇ ಸವಿತಾರಥೇನ ದೇವೋ ಯಾತ್ಮನಾಶ್ನಾದಿತ್ಯಾನುಹಗ್ನಿರ್ಮೂರ್ಧಾಜಃ ಅಪಾಗಮೇತಾಂ ಶೃಂಗಾರಕಾಯನ್ಮ ಶುಕ್ರಾಯ ಭಾನವೇರ್ಧಮ್ಯಾಗ್ನೇ ಸ್ಫೂತಂ ಯೋದೈವ್ಯಾನಿಮಾಂಶಾಜನೋಷಂತರುಷ್ಪಾಜ್ಮಾಯಿಕಾ ಶುಕ್ರಾಯ ನಮಃ ಆಪ್ಯಾಯ ಸ್ವಮೇ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಸುಪ್ರತಿಷ್ಠಿತಮಸ್ತು. ಸರ್ ಏನೆಲ್ಲರಿಗೂ ಮುಚ್ಚೋಣ ಎಲ್ಲರಿಗೂ ಮುಚ್ಚೋಣ ಅಕ್ಕ ಇದ್ದಾನೆ. ಸಮಯ ಆಯ್ತು, ಸಮಯ ಆಯ್ತು. ಪೂಜನ ಬನ್ನಿ, ಪೂಜನ ಕಾಂಟ್ರಾಕ್ಟ್ ವೈರ್ಪಳ ರೈಟ್ ಹ್ಯಾಂಡ್ ಹೇಳ್ಬೋದು. ನಮ್ಮದರಲ್ಲಿ ಸರಿ ಇರ್ತಾರೆ ಮರಗಳು ಲೈಟ್ ಎಡದ ಕೈಯಲ್ಲಿ ಇಟ್ಕೋ, ಅದನ್ನು ಎಡದ ಕೈಯಲ್ಲಿ ಇಟ್ಕೋ. ಸಮ ಮಾರಿ ಬನ್ನಿ. ತದೇವ ಲಗ್ನಂ ಸುಜನಂತೇವ ತಾರಾಬಲಂ ಚಂದಬಲಂತೇವ ವಿದ್ಯಾಬಲಂ ದೈವಬಲಂತೇವ ಲಕ್ಷ್ಮೀಪತೆ ಗೃಹಂ ಸ್ಫುರಾಮಿ ಶಂಕುಸ್ಥಾಪನ ಶಿಲಾನ್ಯಾಸ ಸಮಯೇ ಶಂಕುಸ್ಥಾಪನ ಶಿಲಾನ್ಯಾಸ ಮುಹೂರ್ತಂ ಸುಮುಹೂರ್ತಮಸ್ತು ಹೋಂತೋ ಪ್ರೋಂತೋ ಶಂಕುಸ್ಥಾಪನ ಶಿಲಾನ್ಯಾಸ ಮುಹೂರ್ತಂ ಸುಮುಹೂರ್ತಮಸ್ತು ರವಿ ಮುಹೂರ್ತಂ ಸುಮುಹೂರ್ತಮಸ್ತು ಭಾನುರ್ಭಾಗ್ಯಕರ ಶೇಷುಭಕರ ಕಾಂತಿಪ್ರದೋ ಮಂಗಲ ಸೌಮ್ಯ ಸೌಖ್ಯಕರೋ ಗುರು ಸಕಲತಃ ಶುಕ್ರಶ್ಚ ದೃಷ್ಟಿಪ್ರದಃ ಸೌರಿ ಶೌರ್ಯಕರ ಸ್ತಮಪ್ರಿಯಕರಃ ಕೇತುರು ಯಶಸ್ಸುಪ್ರದಃ ಸರ್ವೇ ತೇ ಸಮಾಹಿತಾಃ ಪ್ರದಿನಂ ಕುರ್ವಂತು ನೋ ಮಂಗಲಂ ಶಂಕುಸ್ಥಾಪನ ಮುಹೂರ್ತಂ ಸುಮುಹೂರ್ತಮಸ್ತು ಹೋಂತೋ ಪ್ರೋಂತೋ. ಪುತ್ತೂರು ನಗರದ GL1 ಮಾಲ್ನ ಪಕ್ಕದಲ್ಲಿ ಶ್ರೀಮಾ ಹೈಟ್ಸ್ ಅಪಾರ್ಟ್ಮೆಂಟ್ ನಿರ್ಮಾಣವಾಗಲಿದೆ. ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಉಜ್ವಲ್ ಪ್ರಭು ಅವರ ಯುಆರ್ ಪ್ರಾಪರ್ಟೀಸ್ ಸಂಸ್ಥೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ತಮ್ಮದೇ ಛಾಪನ್ನ ಕೊಟ್ಟಿದ್ದಾರೆ. ಇದೀಗ 14ನೇ ಫ್ಲೋರ್ನ ಶ್ರೀಮಾ ಹೈಟ್ಸ್ ಅಪಾರ್ಟ್ಮೆಂಟ್ ಮೂಲಕ 52 ವಿನೂತನ ಶೈಲಿಯ ಮನೆಯನ್ನ ಜನತೆಯ ಮುಂದಿಡಲಿದ್ದಾರೆ ಎಂದು ಹೇಳಿದರು. ಪುತ್ತೂರಿನ ಒಂದು ಪ್ರತಿಷ್ಠಿತ ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮಿ ಉಜ್ವಲ್ ಪ್ರಭು ಅವರ ಯುಆರ್ ಪ್ರಾಪರ್ಟೀಸ್ ಇದರ ಶ್ರೀಮಾ ಹೈಟ್ಸ್ ಬಹುಶಃ ಪುತ್ತೂರಿನ ಜನತೆಗೆ ಒಂದು ಅತ್ಯಾಧುನಿಕ ಸೌಲಭ್ಯವನ್ನು ಉಳ್ಳಂಥ ಒಂದು ಬಹುಮಳಿಗೆಯ ಒಂದು ನಮ್ಮ ಮನೆಗಳ 14 ಮಾಳಿಗೆಗಳ 42 ಸುಸಜ್ಜಿತ ಮನೆಗಳ ಒಂದು ಫ್ಲ್ಯಾಟ್ ಇವತ್ತು ನಿರ್ಮಾಣ ಆಗ್ತಾ ಇದೆ. ಈ ಫ್ಲ್ಯಾಟ್ ಬಹುಶಃ ಪುತ್ತೂರಿನ ಜನತೆಗೆ ಹೊಸತನವನ್ನು ಕೊಡುವ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಪುತ್ತೂರು ನಗರಸಭೆಯಲ್ಲಿ ಜಾಗೆಯ ಕೊರತೆ ಆದಾಗ ಜನ ಮತ್ತೆ ಆ ಒಂದು ಫ್ಲ್ಯಾಟನ್ನು ಅನುಭವಿಸಿಕೊಂಡು ಫ್ಲ್ಯಾಟ್ನಲ್ಲಿ ಜೀವನ ಮಾಡುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥ ನೆಲೆಯಿಂದ ಬಹುಶಃ ಉಜ್ವಲ್ ಪ್ರಭು ಅವರು ಇವತ್ತು ಈ ಒಂದು ಶ್ರೀಮಾ ಹೈಟ್ಸ್ ಎನ್ನುವ ಹೆಸರಿನಲ್ಲಿ ಈ ಒಂದು ಫ್ಲ್ಯಾಟನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅತಿ ಶೀಘ್ರವಾಗಿ ಈ ಒಂದು ಫ್ಲ್ಯಾಟ್ ನಿರ್ಮಾಣ ಆಗಿ ಪುತ್ತೂರಿನ ಜನತೆಗೆ ಲಭ್ಯ ಆಗಲಿ. ಅದೇ ರೀತಿಯಲ್ಲಿ ಅವರ ಇನ್ನು ಮುಂದಿನ ಎಲ್ಲ ಆ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ಮಹಲಿಂಗೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಖ್ಯಾತ ವಕೀಲರಾದ ಮಹೇಶ್ ಕಜ್ಜಿ ಅವರು ಮಾತನಾಡಿ, ಬದ್ಧತೆ, ಧೈರ್ಯ, ಸಾಹಸ ಇದ್ರೆ ಯಶಸ್ಸು ಬರುತ್ತದೆ.
ಆ ಯಶಸ್ಸು ಹೇಗೆ ಬರುತ್ತದೆ ಎನ್ನುವುದಕ್ಕೆ ಉದಾಹರಣೆ ಉಜ್ವಲ್ ಪ್ರಭು ಅವರು. ತಾನು ಮಾಡುವ ಕೆಲಸದಲ್ಲಿ ಪರಿಪೂರ್ಣತೆ ಇರಬೇಕೆಂಬ ಉದ್ದೇಶದಿಂದ ಪ್ರತಿಯೊಂದು ಕಾರ್ಯವನ್ನ ಕೈಗೆತ್ತಿಕೊಳ್ಳುತ್ತಾರೆ. ಶ್ರೀಮಾ ಹೈಟ್ಸ್ ಕೂಡ ಇದಕ್ಕೆ ಅರ್ಥಪೂರ್ಣ ಉದಾಹರಣೆ ಎಂದು ಹೇಳಿದ್ರು. ಒಂದು ಬಹಳ ಖುಷಿಯ ವಿಚಾರ ಏನು ಅಂತ ಹೇಳಿದರೆ, ಒಂದು ನಿಷ್ಕಲ್ಮಶವಾದ ಮಗುವಿನಂಥ ಮುಗ್ಧ ಮನಸ್ಸಿನ ನಮ್ಮ ಸ್ನೇಹಿತ ಉಜ್ವಲ್ ಪ್ರಭು ಅವರು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದು ತೀರಾ ಪುತ್ತೂರಿಗೆ ಅಗತ್ಯ ಇದ್ದಂತಹ ಒಂದು ವಿಚಾರ. ಇವತ್ತು ಶ್ರೀಮಾ ಹೈಟ್ಸ್ ಅಂತ ಏನವರು ಅಪಾರ್ಟ್ಮೆಂಟ್ಗಳನ್ನು ಕಟ್ಟುವಂತಹ ಒಂದು ಆ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದರಲ್ಲಿ ಅವರಿಗೆ ಉಜ್ವಲ ಪ್ರಭು ಅವರಿಗೆ ಉಜ್ವಲವಾದಂತಹ ಭವಿಷ್ಯ ಸಿಗಲಿ ಅಂತ ಹೇಳುವಂಥ ಒಂದು ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ. ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ್ ಶೆಟ್ಟಿಯವರು ಮಾತನಾಡಿ, ಬೆಳೆಯುತ್ತಿರುವ ಪುತ್ತೂರಿನ ಹೃದಯ ಭಾಗದಲ್ಲಿ ಶ್ರೀಮಾ ಹೈಟ್ಸ್ ನಿರ್ಮಾಣವಾಗಲಿರುವುದು ಸಂತಸದ ವಿಚಾರ. ಎಲ್ಲ ಸೌಲಭ್ಯಗಳನ್ನು ಒಳಗೊಂಡು ಪುತ್ತೂರಿನಲ್ಲಿ ಅತಿ ದೊಡ್ಡ ವಸತಿ ಸಂಕೀರ್ಣ ಪ್ರಪ್ರಥಮ ಬಾರಿಗೆ ನಿರ್ಮಾಣವಾಗುತ್ತಿದೆ ಎಂದು ಹೇಳಿದರು. ಪುತ್ತೂರಿನಲ್ಲಿ ಇವತ್ತು ಶಿಲಾನ್ಯಾಸಗೊಂಡಿರುವಂತಹ ಪುತ್ತೂರು ಶ್ರೀಮಾ ಹೈಟ್ಸ್ ಇದು ಒಂದು ವಿನೂತನ ಮಾದರಿಯಂತ ಒಂದು ವಸತಿ ಸಂಕೀರ್ಣ ಆಗಲಿಕ್ಕಿದೆ. ಬಹಳ ಸಂತೋಷ ಆಯಿತು. ಯಾಕೆಂತ ಹೇಳಿದರೆ ಉಜ್ವಲ್ ಪ್ರಭು ಅವರು ಈಗಾಗಲೇ ಸುಮಾರು 19 ಬೇರೆ ಬೇರೆ ಲೇಔಟ್ಸ್ ಅಥವಾ ವಸತಿ ಸಂಕೀರ್ಣಗಳನ್ನು ಪುತ್ತೂರಲ್ಲಿ ಪ್ರಾರಂಭಿಸಿದ ಹಾಗೆ ಇವತ್ತು ಪುತ್ತೂರಿನ ಹೃದಯ ಭಾಗದಲ್ಲಿ ಭಾಳ ಒಂದು ಒಳ್ಳೆಯ ಹೊಸ ವಿನ್ಯಾಸದ, ಇವತ್ತು ಮಂಗಳೂರಿನಲ್ಲೂ ಸಹ ಅಪರೂಪವಾಗುವಂಥ ರೀತಿಯ ಒಂದು ಮನೆಗಳನ್ನು ಇಲ್ಲಿ ಪುತ್ತೂರಲ್ಲಿ ಪ್ರಾರಂಭಿಸಿರುವಂಥದ್ದು ಸಂತೋಷದ ವಿಚಾರ. ಇದರಲ್ಲಿ ಖಂಡಿತವಾಗಿಯೂ ಇದು ಯಶಸ್ವಿ ಆಗ್ತದೆ. ಯಾಕಂದರೆ ಲಿಮಿಟೆಡ್ ಹೌಸ್ ಇರುವಂಥದ್ದು, ಸುಮಾರು 44 ವಸತಿಗಳು ಮಾತ್ರ ಇದರಲ್ಲಿ ಲಭ್ಯ ಇದ್ದು, ಇದು ಒಂದು ರೀತಿಯಲ್ಲಿ ಪುತ್ತೂರಿನ ಜನತೆಗೆ ಅಪರೂಪ ಆಗಿದ್ದರೂ ಸಹ ಬಹಳಷ್ಟು ಒಳ್ಳೆಯ ರೀತಿಯ ವಿನ್ಯಾಸಗಳನ್ನು ಹೊಂದಿರುವಂಥ ಮತ್ತು ಅದರಲ್ಲಿ ಈಜುಕೊಳ ಮತ್ತು ಜಿಮ್ಮು ಮತ್ತು ಇತರ ಎಲ್ಲ ವ್ಯವಸ್ಥೆಗಳು ಒಂದು ವಸತಿ ಸಂಕೀರ್ಣದಲ್ಲಿ ಏನೆಲ್ಲ ಬೇಕು ಅದೆಲ್ಲವನ್ನು ಅಳವಡಿಸಿಕೊಂಡು ಹೊಸ ರೀತಿಯ ಮನೆಗಳನ್ನೆಲ್ಲ ನಾನು ಗಮನಿಸಿದೆ. ಖಂಡಿತವಾಗಿ ಇದು ಯಶಸ್ವಿ ಆಗ್ತದೆ ಮತ್ತು ನಾವು ಸಹ ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ. ಒಟ್ಟಿನಲ್ಲಿ ಶುಭ. ಉಜ್ವಲ್ ಪ್ರಭು ಅವರು ಮಾತನಾಡಿ, ಶ್ರೀಮಾ ಹೈಟ್ಸ್ ಪುತ್ತೂರಿಗೆ ಒಂದು ಹೊಸ ಪ್ರಯೋಗ. ಪುತ್ತೂರು ಪ್ರತಿ ಹಂತದಲ್ಲೂ ಬೆಳೆಯುತ್ತಿದೆ. ಇದಕ್ಕೆ ಸರಿಸಮವಾಗಿ 14 ಫ್ಲೋರ್ನಲ್ಲಿ 52 ಮನೆ ನಿರ್ಮಾಣವಾಗಲಿದೆ. ಇದಕ್ಕೆ ಜನರ ಪ್ರೋತ್ಸಾಹ ಬೇಕು. ನಿರ್ಮಾಣ ಕಾರ್ಯವನ್ನ ಪುತ್ತೂರಿನ ಖ್ಯಾತ ಯುಪಿಕೆ ನಾಯರ್ ಕನ್ಸ್ಟ್ರಕ್ಷನ್ ಸೂರಜ್ ನಾಯ್ ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ. ಶ್ರೀಮಾ ಹೈಟ್ಸ್ನಲ್ಲಿ ಎಲ್ಲ ಅತ್ಯಾಧುನಿಕ ಸೌಕರ್ಯಗಳು ಇರಲಿದೆ ಎಂದರು. ಇವತ್ತು ನಾವು ಶ್ರೀಮಾ ಹೈಟ್ಸ್ನ ಈ ಭೂಮಿ ಪೂಜೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿದ್ದೇವೆ. ಇವತ್ತು ಬೆಳಿಗ್ಗೆ ಸರಿಯಾಗಿ 8:35ಕ್ಕೆ ಮುಹೂರ್ತವನ್ನು ನೆರವೇರಿಸಿದ್ದೇವೆ. ಪುತ್ತೂರಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ನಮ್ಮ ಮಾರ್ಗದರ್ಶಕರು, ಹಾಗೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಬಂಧುಗಳೇ ನೋಡಿ, ನಿರಂತರ 10 ವರ್ಷಗಳಿಂದ ಪ್ರಯತ್ನ ಪಟ್ಟು ನಾವು ಜನಗಳ ಪ್ರೀತಿಯಲ್ಲಿ ಗಳಿಸುವಲ್ಲಿ ನಾವು ಯಶಸ್ಸು ಕಂಡಿದೆ ಅಂತೇಳಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ನೀವು ನೋಡಿದ್ದೀರಿ. ನಾನು ಕೇಳುವಂಥದ್ದು ಇಷ್ಟೇ, ಪುತ್ತೂರಿನ ಗ್ರಾಹಕರಲ್ಲಿ ನಮ್ಮ ಯಶಸ್ವಿಗೆ ಅವರು ನಮ್ಮ ಗ್ರಾಹಕ ಮಿತ್ರರೇ ನಮ್ಮ ಯಶಸ್ವಿಗೆ ಕಾರಣ ಅಂತ ಹೇಳುತ್ತಾ, ನಮ್ಮ ಈ ಫ್ಲ್ಯಾಟ್ನ ಒಂದು ಯಶಸ್ವಿಗೆ ಎಲ್ಲ ಪುತ್ತೂರಿನ ಗ್ರಾಹಕರಾಗಲಿ ಹೊರದೇಶದ ಗ್ರಾಹಕರಾಗಲಿ ನಮಗೆ ಸಹಕರಿಸಬೇಕು. ನಾವು ಗ್ರಾಹಕರಲ್ಲಿ ನಿಮ್ಮ ಮುಖಾಂತರ ನಾವು ಕೇಳಿಕೊಳ್ಳೋದು ಇಷ್ಟೇ, ನಮ್ಮ ಈ ಅತ್ಯಂತ ಬೇಗವಾಗಿ ಈ ಕನ್ಸ್ಟ್ರಕ್ಷನವನ್ನು ನೆರವೇರಿಸುವಲ್ಲಿ ನಮಗೆ ಗ್ರಾಹಕರ ಅಂದರೆ ಕ್ಲೈಂಟ್ ರಿಲೇಷನ್ಶಿಪ್ ಮುಖ್ಯ. ಅದನ್ನು ನಮಗೆ ಗ್ರಾಹಕರು ಮತ್ತು ಎಲ್ಲ ನಮ್ಮ ಜನರು, ನಾನು ನಂಬಿದಂಥ ದೇವರು ನಮಗೆ ಆಶೀರ್ವಾದ ಮಾಡ್ತಾರಂತ ನಂಬಿಕೆಯೊಂದಿಗೆ ನಿಮ್ಮ ಮುಖಾಂತರ ನಾನು ಗ್ರಾಹಕರಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುವುದಿಷ್ಟೇ, ಆದಷ್ಟು ಬೇಗ ನಮ್ಮ ಈ ಅಪಾರ್ಟ್ಮೆಂಟನ್ನು ಅಂದರೆ ವಸತಿ ಮನೆಗಳನ್ನು ಬುಕ್ ಮಾಡಿ ನಾವು ಒಳ್ಳೆ ಉತ್ತಮ ಗುಣಮಟ್ಟದ ಫ್ಲ್ಯಾಟನ್ನು ಗ್ರಾಹಕರಿಗೆ ಕೊಡಲಿಕ್ಕೆ ನಾವು ಬಯಸ್ತೇವೆ. ಇದರಲ್ಲಿ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ 14 ಫ್ಲೋರ್ನ ಸಮುಚ್ಚಯ ಇದು. ಅಂದರೆ ವಿಶೇಷವಾಗಿ ಎಲ್ಲ ರೀತಿಯ ಫೈರ್ ಆ್ಯಂಡ್ ಸೇಫ್ಟಿ ಆಗಲಿ, ಅಂದರೆ ಇದು ಕಾನೂನಾತ್ಮಕವಾಗಿ ನಾವು ಮಾಡ್ತಿರೋದು. ಇದಕ್ಕೆ ಎಲ್ಲ ಅಂದರೆ ಸ್ಟ್ರಕ್ಚರ್ ಇಂಜಿನಿಯರ್ ಆಗಿರ್ಬೋದು, ಇದರ ಕಾಂಟ್ರಾಕ್ಟರನ್ನು ನಮ್ಮ ಯುಪಿಕೆ ನಾಯರ್ ಪುತ್ತೂರಿನ ಖ್ಯಾತ ಆದಂಥ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಹೊಂದಿದವರು, ನಾವು ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ. ಮತ್ತು ಇದರ ವಿನ್ಯಾಸವನ್ನು, ವಾಸ್ತು ವಿನ್ಯಾಸವನ್ನು ನಮ್ಮ ಪುತ್ತೂರಿನವರಾದ ಆತ್ಮೀಯರಾದಂಥ ನಮ್ಮ ಮಿತ್ರರು ಇದನ್ನು ನೋಡಿಕೊಳ್ತಿದ್ದಾರೆ. ಮತ್ತು ಇದರ ಫುಲ್ ಡಿಸೈನ್, ಆಕೆಯ ಡಿಸೈನನ್ನು ಸಜೇಶ್ ಆನಂದ್ ಅಂತೇಳಿ ನಮ್ಮದೇ ಇಂಜಿನಿಯರ್ ಇದನ್ನು ವಿನ್ಯಾಸ ಮಾಡಿದ್ದಾರೆ. ಏನೆಲ್ಲ ಸವಲತ್ತಿದೆ ನೋಡಿ, ಇದರಲ್ಲಿ ಸವಲತ್ತು ಅಂತ ಹೇಳಿದರೆ ನಮಗೆ ಬೇಕಾಗುವಂಥದ್ದು ಒಂದು ಉತ್ತಮವಾದಂಥ ಒಂದು ಸಣ್ಣ ಕ್ರೀಡಾಂಗಣ, ಇದು ಇಂಡೋರ್ ಗೇಮ್ಸ್ ಪ್ಲಸ್ ಒಂದು ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, ಎಲ್ಲ ಸೆಕ್ಯೂರಿಟಿ ಸಿಸ್ಟಮ್. ಇವತ್ತಿನ ಕಾಲದಲ್ಲಿ ನೋಡ್ಬೋದು, ಭದ್ರತೆಗೋಸ್ಕರ ನಾವು ಇಲ್ಲಿ 24 ಗಂಟೆ ಸೆಕ್ಯೂರಿಟಿ ಸಿಸ್ಟಮ್
ಅಂದರೆ ನಮ್ಮ ಸಿ ಸಿ ಕ್ಯಾಮರಾ ಅಳವಡಿಸಿಕೊಂಡು ಭದ್ರತೆ ದೃಷ್ಟಿಯಿಂದ ನಾವು ಅತ್ಯಾಧುನಿಕ ಶೈಲಿಯಲ್ಲಿ ಇದನ್ನು ನಾವು ಪುತ್ತೂರಿಗೆ ನಾವು ಕೊಡಲಿಕ್ಕಿದ್ದೇವೆ. ವಿಶಾಲವಾದ ಪ್ರಕೃತಿ, ರಮಣೀಯ ವಾತಾವರಣದಲ್ಲಿ ಜನರ ಮನಸ್ಸಿಗೆ ಮುದ ನೀಡುವಂತೆ ಆಧುನಿಕ ಟಚ್ನೊಂದಿಗೆ ನಿರ್ಮಾಣವಾಗಲಿರುವ ಶ್ರೀಮಾ ಹೈಟ್ಸ್ ಅಪಾರ್ಟ್ಮೆಂಟ್ನಲ್ಲಿ ಒಟ್ಟು 14 ಫ್ಲೋರ್ಗಳಿದ್ದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಪಕ್ಕಾ ವಾಸ್ತು ಪ್ರಕಾರವಾಗಿ ಐಷಾರಾಮಿ ಲುಕ್ನೊಂದಿಗೆ 52 ಮನೆಗಳಿರಲಿದೆ. ಇದು ಪುತ್ತೂರಿನ ಅತಿದೊಡ್ಡ ಐಷಾರಾಮಿ ಅಪಾರ್ಟ್ಮೆಂಟ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಲಿದೆ. ಸ್ವಿಮ್ಮಿಂಗ್ ಪೂಲ್, ಪಾರ್ಟಿ ಏರಿಯಾ, ವಾಕಿಂಗ್ ಏರಿಯಾ, ಜಾಗಿಂಗ್ ಟ್ರ್ಯಾಕ್, ಮಕ್ಕಳಿಗಾಗಿ ಪ್ಲೇ ಏರಿಯಾ, ಕ್ಲಬ್ ಹೌಸ್, ಜಿಮ್, ಯೋಗ ಪ್ಲಸ್, ಇಂಡೋರ್ ಗೇಮ್ಸ್ ಏರಿಯಾ, ಹಿರಿಯ ನಾಗರಿಕರಿಗೆ ವಿಶ್ರಾಂತಿ ಕೊಠಡಿ ಹೀಗೆ ಅವಶ್ಯಕ ಸೌಲಭ್ಯಗಳ ಜೊತೆಗೆ ಅತ್ಯಾಧುನಿಕ ಟಚ್ನೊಂದಿಗೆ ನಿರ್ಮಾಣವಾಗಲಿದೆ ಎಂದು ಉಜ್ವಲ್ ಪ್ರಭು ಅವರು ಹೇಳಿದರು. ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಸಾದ್ ಭಂಡಾರಿ, ಕುಂಕುಮ್ ಅಸೋಸಿಯೇಟ್ಸ್ನ ಮಾಲಕರಾದ ಸಂತೋಷ್ ಕುಮಾರ್ ನಳಿಲು, ಸೀಸರ್ ಗ್ರೂಪ್ಸ್ನ ಮಾಲಕರಾದ ಪ್ರಸನ್ನ ಶೆಟ್ಟಿ, ಉಜ್ವಲ್ ಪ್ರಭು ಅವರ ತಂದೆ ಉದಯ್ ಪ್ರಭು, ರಿಯಲ್ ಎಸ್ಟೇಟ್ ಉದ್ಯಮಿ ರಾಘವೇಂದ್ರಮಯ್ಯ, ಮಾಜಿ ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ರಂಗಮೂರ್ತಿ, ಬಿಜೆಪಿಯ ಹಿರಿಯ ಮುಖಂಡ ಎಸ್ ಅಪ್ಪಯ್ಯ ಮಣಿಯಾಣಿ, ಪುತ್ತೂರು ಪುರಸಭೆಯ ಮಾಜಿ ಅಧ್ಯಕ್ಷ ಜೀವನ್ದಾರ್ ಜೈನ್, ವಕೀಲರಾದ ಈಶ್ವರ್ ಭಟ್, ಬಾಲಕೃಷ್ಣ ಬಾರ್ತಿಕುಮೇರು, ಗಿರಿಧರ್ ಹೆಗ್ಡೆ, ನಿತಿನ್ ಮಂಗಳ, ನಿತಿನ್ ಪಕ್ಕಳ, ಶ್ರೀಮಾ ಹೈಟ್ಸ್ ಗುತ್ತಿಗೆ ವಹಿಸಿಕೊಂಡಿರುವ ಸೂರಜ್ ನಾಯರ್, ವಕೀಲರಾದ ಮೋಹನ್ ಭಟ್, ರಾಜೇಂದ್ರ ಕುಮಾರ್, ಸ್ವಾತಿ ನಾಯಕ್, ನರೇನ್, ಅವಿನಾಶ್, ದಾವೂದ್, ಮನೋಹರ್ ರೈ ಮಾನಡ್ಕ, ರಂಗನಾಥ್ ಕಾರಂತ್, ಬಾಮ್ಯ ಜಗದೀಶ್ ಶೆಣೈ, ಗೆಳೆಯರು ಹಾಗೂ ಬಂಧುಗಳು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.